ಬಿಗ್ ಬಾಸ್ ಮನೆಯಿಂದ ಹೊರಗಡೆ ಬಂದಿರೋದು ಎಷ್ಟು ಖುಷಿ ಆಯಿತು? ಐ ಡೋಂಟ್ ನೋ, ನಂಗಷ್ಟು ವೈಬ್ ಆಗಲಿಲ್ಲ. ಅವರು ನನ್ನ ಸಮಾಧಾನ ಮಾಡಿದ್ದು ಸುಳ್ಳು, ಅದು ಡ್ರಾಮಾ ಅಂತ ಅವ್ರು ಹೇಳ್ತಾರೆ. ಲೈಕ್ ಕಾರಣ ಏನು ಕೊಡ್ತಾರೆ ಅನ್ನೋದು ಬೈಹಟ್ ಆಗ್ಬಿಟ್ಟಿತ್ತು. ಅಶ್ವಿನಿ ಗೌಡ ಅಂದ್ರೆ ಅದೇ ಮೇನ್ ಸ್ಟ್ರಾಟಜಿ ಆಗಿರ್ಬೇಕು, ಅವ್ರ ಕಾನ್ಫಿಡೆನ್ಸ್ನ ಕಮ್ಮಿ ಮಾಡೋದೆ. ಎಸ್, ಧ್ರುವಂತ್ ಅದು ಯಾಕೆ ಆ ಥರ ಒಂಥರ ಕೋಪದಲ್ಲಿ ಅಷ್ಟೊಂದು ದೊಡ್ಡ ಸ್ಟೇಟ್ಮೆಂಟ್ ಮಾಡಿದ್ರು? ವಜ್ರ ಅಂದ್ರೆ ಹೊಳಿತಾ ಇರಬೇಕು, ಆದರೆ ಹುಡುಗಿ ಅಂದರೆ ಕ್ಯೂಟ್ ಆಗಿರಬೇಕು. ಇಂಥ ಮೀಮ್ಸ್ಗಳನ್ನು ತುಂಬ ಕಡೆ ಈಗ ಕೇಳಿರ್ತೀರಾ. ಅದೇ ಕ್ಯೂಟ್ ಹುಡುಗಿ ಬಿಗ್ ಬಾಸ್ ಮನೆಯಿಂದ ಈಗಾಗಲೇ ಹೊರಗಡೆ ಬಂದಿದ್ದಾರೆ. ಸ್ಪಂದನ ಅವ್ರ ಜೊತೆ ಮಾತಾಡೋಣ. ಜೊತೆಗೆ ಈ ಮಾಯ ಚಾನೆಲ್ ಯಾರೆಲ್ಲ ನೋಡ್ತಾ ಇದ್ರೆ ಅವರೆಲ್ಲರಿಗೂ ಕೂಡ ಕಾರ್ಯಕ್ರಮಕ್ಕೆ ಸ್ವಾಗತ. ಸ್ಪಂದನ ಏನೆಲ್ಲ ಹೇಳ್ತಾರೆ, ಬಿಗ್ ಬಾಸ್ ಮನೆ ಜರ್ನಿ ಹೇಗಿತ್ತು ಇದೆಲ್ಲನೂ ಕೂಡ ಕೇಳೋಣ. ಹಾಯ್. ಹಾಯ್, ನಮಸ್ತೆ. ಹೇಗಿದ್ದೀರಾ ಕ್ಯೂಟ್ ಹುಡುಗಿ? ಚೆನ್ನಾಗಿದ್ದೀನಿ, ನೀವು ಹೇಗಿದ್ದೀರಾ? ನಾನಂತೂ ತುಂಬ ಚೆನ್ನಾಗಿದ್ದೀನಿ. ಎಲ್ಲರೂ ಅದೇ ಮೀಮ್ಸಲ್ಲೂ ಓಡಾಡೋದೇ ತುಂಬ ಕ್ಯೂಟ್ ಹುಡುಗಿ, ಡಾಲು, ಗೊಂಬೆ, ಇದ್ರ ಬಗ್ಗೆ ಫಸ್ಟ್ ಒಪಿನಿಯನ್ ಏನು ಕೊಡ್ತೀರಿ? ಎಲ್ಲರೂ ನಿಮ್ಗೆ ಹಂಗೆ ಹೇಳ್ತಾರೆ. ಖುಷಿ ಆಗುತ್ತೆ ಅಂದರೆ ಐ ಡೋಂಟ್ ನೋ, ಪ್ರೀತಿಯಿಂದ ಏನು ಕರೆದ್ರೆ ಚಂದ ಅಂತಾರಲ್ಲ, ಸೊ ಇನ್ನು ಈ ಥರ ಹೇಳೋದು ಇನ್ನು ಖುಷಿ ಆಗುತ್ತೆ. ಇದು ಸ್ಪಂದನ, ಅದ್ರ ಜೊತೆಗೆ ಮೈಸೂರೋಳು ಅಥವಾ ಈ ಥರ ಏನು ಹೇಳ್ತಿದ್ದಾರೆ ಅದನ್ನು ನೋಡ್ತಾ ಇದ್ದೆ ನಾನು. ಇವಾಗ ಇಷ್ಟು ದಿನ ಕ್ಯೂರಿಯಾಸಿಟಿ ತಡ್ಕೊಂಡಿದ್ದಲ್ಲ, ಏನು ಹೋಗಿರುತ್ತವು ಮಾತಾಡೋದು ಏನು ಬಂದಿದೆ ಅಂತ. ಸೊ ಸ್ವಲ್ಪ ಅಲ್ಲಿ ಇಲ್ಲಿ ಸ್ಕ್ರೋಲ್ ಮಾಡುವಾಗ ನೋಡಿ ಖುಷಿ ಆಯ್ತು. ಖುಷಿ ಆಗ್ಲೇಬೇಕು ನೋಡಿ, ಇಂಥದ್ದೆಲ್ಲ ಹೆಂಗ್ ಬರ್ದಿದ್ದಾರೆ ನೋಡಿ. ವಜ್ರ ಹುಡುಗಿ ಅಂದ್ರೆ ಕ್ಯೂಟ್ ಆಗಿರ್ಬೇಕು, ಅದಕ್ಕೆ ಸ್ಪಂದನ ಕ್ಯೂಟ್ ಅಂತೆಲ್ಲ ಚೆನ್ನಾಗಿ ಬರ್ದಿದಾರಲ್ವಾ? ಡೆಫಿನೆಟ್ಲಿ, ಯಾಕಂದ್ರೆ ನಾನು ಮೀಮ್ಸ್ ಟ್ರೋಲ್ಸ್ ನಾನು ಹೊರಗಡೆ ಇದ್ದ ಮನೆಯೊಳಗೆ ಹೋಗಕ್ಕೆ ಮುಂಚೆನೂ ಎಂಜಾಯ್ ಮಾಡ್ತಿದ್ದೆ. ಸೊ ಯಾ, ಖುಷಿ ಆಯ್ತು. ಖುಷಿ ಆಯ್ತು. ಎಸ್, ಬಟ್ ಬಿಗ್ ಬಾಸ್ ಮನೆಯಿಂದ ಹೊರಗಡೆ ಬಂದಿರೋದು ಎಷ್ಟು ಖುಷಿ ಆಯ್ತು? ಬೇಜಾರಾಯ್ತು. ಎಲ್ಲ ಇದೇ ಕೇಳಿರ್ತಾರೆ ನಿಮ್ಗೆ, ಎಷ್ಟು ಬೇಜಾರಾಯ್ತು ಅಂತ. ಸೊ ನಾನು ಅದಕ್ಕೆ ಇಲ್ಲ, ಆ್ಯಕ್ಚುಲಿ ಬೇಜಾರಾಯಿತು ಅಂದರೆ ಇನ್ನು 2 ವಾರ ಇರುವಾಗ ಬಂದಲ್ಲ ಹೊರಗೆ ಅನ್ನೋದು ಒಂಥರ ಬೇಜಾರಿದೆ. ಬಟ್ ಖುಷಿ ಪಡೋಂಥದ್ದು ಏನಂದರೆ ನನ್ನ ಜರ್ನಿ ಇಲ್ಲಿವರೆಗೂ ಇತ್ತು ಅನ್ನೋದು ಎಟ್ ದ ಸೇಮ್ ಟೈಮ್ ಖುಷಿ ಇದೆ. ಇಟ್ ವಾಸ್ ನನಗೆ ಒಂಥರ ಸ್ಯಾಟಿಸ್ಫೈಡ್ ಜರ್ನಿ ಇದು. ಇನ್ನು 2 ವಾರ ಇರಬೇಕು ಅನ್ನೋದು ಬಿಟ್ಟರೆ ಐ ಡಿಡ್ ವಾಟ್ ಎವರ್ ಐ ಕ್ಯಾನ್ ಡೂ. ಆ್ಯಂಡ್ ನನಗೆ ಒಂದು ಮುಜುಗರ ಅಂತನೋ ಅಥವಾ ನಾನು ಏನಂತಾರೆ, ನಾನು ವಿ ಟಿ ನೋಡಿದಾಗ್ಲೂ ಐ ಡೆಂಟ್ ಫೀಲ್ ಇದಾಗಬಾರ್ದಿತ್ತು, ಇದು ಯಾಕೆ ಆಯಿತು, ಈ ಥರ ಯಾಕೆ ಬಿಹೇವ್ ಮಾಡಿದೆ, ಆ ಥರ ನಾನು ಜರ್ನಿ ವಿ ಟಿಲೂ ಆ ಥರ ನಾನು ಮಾಡ್ಕೊಂಡಿಲ್ಲ. ಅದೊಂದು ಒಂಥರ ಖುಷಿ ಇದೆ. ಅದು ನಿಜವಾಗ್ಲೂ ಆ ಥರ ಇರಬೇಕು ಅಂದರೆ ಅಷ್ಟು ಏನು ಹೇಳ್ತಾರೆ, ಅಲ್ಲಿ ಹಂಗೆ ಇರಬೇಕಾಗುತ್ತೆ. ಇಲ್ಲಾಂದರೆ ಒಂದು ಪಾಯಿಂಟ್ ಆಫ್ ಟೈಮಲ್ಲಿ ರೈಸ್ ಆಗಿಬಿಟ್ರೆ. ಬಟ್ ಅದೇ ಅಂದರೆ ಆ ಪೇಷನ್ಸ್ ಅಥವಾ ಆ ಪಾಯಿಂಟಲ್ಲಿ ಹಾಗೆ ಅನಿಸುತ್ತೆ, ಎಲ್ಲ ಮಾತಾಡ್ಬೇಡ. ಬಿಕಾಸ್ ನಾವು ಮನೇಲೇ ಹಂಗೆ ಮಾಡ್ತೀವಿ, ನಮ್ಮ ಅಪ್ಪ ಅಮ್ಮನ ಜೊತೆ ಮಾತು ಕೇಳಿಸ್ಕೊಳ್ಳಲ್ಲ, ಅಲ್ಲಿ ಯಾರ ಹತ್ರನೂ ಕೇಳಿಸ್ಕೋಬೇಕಾದ್ರೆ ಹಂಗೆ ಅನಿಸುತ್ತೆ. ಬಟ್ ಸ್ಟಿಲ್ ಆ ಸಿಚುಯೇಷನಲ್ಲಿ ನಾವು ಹೆಂಗೆ ರಿಯಾಕ್ಟ್ ಮಾಡ್ತೀವಿ ಅಂತ ಸಿಕ್ಕಾಪಟ್ಟೆ ಮ್ಯಾಟ್ರ್ ಆಗುತ್ತೆ. ಟ್ರೂ, ಕರೆಕ್ಟ್. ಇವಾಗ ಅದನ್ನ ಮ್ಯಾಟ್ರ್ ನೀವು ಮಾಡ್ಕೊಂಡ್ರಿ, ಯಾಕಂದ್ರೆ ಅಷ್ಟು ಪೇಷನ್ಸ್ ಆಗಿ ಕರೆಕ್ಟಾಗಿ ಅದನ್ನ ಮ್ಯಾನೇಜ್ ಮಾಡ್ಕೊಂಡು ಹೋದ್ರಿ ಅನ್ನೋದು. ಬಟ್ ಬಿಗ್ ಬಾಸ್ ಮನೆಯಿಂದ ಇವಾಗ ಹೊರಗಡೆ ಬಂದಿದ್ದೀರಾ ನೀವು. ಮನೇಲಿದ್ದಾಗ ಆ ಒಂದು ಎಕ್ಸ್ಪೀರಿಯನ್ಸ್ ಈಗ ಶೇರ್ ಮಾಡೋದಂದ್ರೆ ಎಷ್ಟು ಸೀಸನ್ ನೋಡ್ಕೊಂಡು ಹೋಗಿದ್ರಿ ಬಿಗ್ ಬಾಸ್ ಮನೆಗೆ? ನಾನು ಫಾಲೋ ಮಾಡ್ತಿದ್ದೆ ಬಿಗ್ ಬಾಸ್ ಆಲ್ಮೋಸ್ಟ್. ಅಂದರೆ ನಾ ಮನೆ ಒಳಗಡೆನೂ ಇದು ಹೇಳಿರ್ತೀನಿ, ನಾವು ಫಾಲೋ ಮಾಡೋದಕ್ಕೂ ಎವ್ರಿ ಸೀಸನ್ ನಾವು ಆಡಿಯನ್ಸ್ ಆಗಿ ನೋಡ್ತಿರ್ತೀವಿ, ಎಂಜಾಯ್ ಮಾಡ್ತಿರ್ತೀವಿ. ಬಟ್ ಗೇಮಿಗೆ ಅಂತ ಪ್ರಿಪೇರ್ ಆಗಿ ನೋಡಿಲ್ಲ ನಾನು. ಬಟ್ ಐ ನೋ ಬಿಗ್ ಬಾಸ್ನ ಒಂದಷ್ಟು ಸೀಸನ್ಸ್ಗಳು ನೋಡಿದ್ದೀನಿ. ಗೇಮ್ ಪರ್ಸ್ಪೆಕ್ಟಿವಲ್ಲಿ ಓಕೆ, ನೋಡೋದು ಡಿಫ್ರೆಂಟ್ ಆಗುತ್ತೆ. ಕರೆಕ್ಟ್. ಅದು ಬಟ್ ಯು ಕ್ಯಾನ್ ಪ್ರಿಪೇರ್ ಫಾರ್ ದ ಸಿಚುಯೇಷನ್. ಅಲ್ಲಿ ಯಾವ ಥರ ಸಿಚುಯೇಷನ್ ಬರುತ್ತೆ ಅನ್ನೋದು ನಮಗೆ ಗೊತ್ತೇ ಇರಲ್ಲ. ಆ ವಿಷಯ ಹಿಂಗೆ ಕ್ರಿಯೇಟ್ ಆಯ್ತಾ, ಇದಕ್ಕೋಸ್ಕರ ಅಲ್ಲಿ ಜಗಳ ಆಯ್ತಾ ಅಂತ ಇವತ್ತು ಯೋಚನೆ ಮಾಡಿದ್ರೆ ಅದಕ್ಕಂತೂ ಪ್ರಿಪೇರ್ ಆಗೋಕ್ಕಾಗಲ್ಲ. ಬಟ್ ಎಸ್, ಈಗ ಒಂದು ಮನೆಯಿಂದ ಹೊರಗಡೆ ಹೋಗೋವಾಗ ಒಂದು ಪರ್ಸೆಪ್ಷನ್ ಇರುತ್ತೆ, ಹೆಂಗಿರುತ್ತೋ ಬಿಗ್ ಬಾಸ್, ಹೇಗೆ ಆಟ ಆಡ್ತೀನೋ ಅನ್ನೋದು. ನಿಮ್ಗೆ ಹೇಗಿತ್ತು? ಅಲ್ಲಿ ಹೋದಾದ್ಮೇಲೆ ಹೇಗೆ ಅದು ಬದಲಾವಣೆ ಆಯಿತು? ಅಂದರೆ ನಾನು ಒಂದಷ್ಟು ವರ್ಷಗಳಿಂದ ನನ್ನ ಲೈಫ್ ಡಿಸಿಷನ್ಸ್ ನಾನೇ ಮಾಡ್ತಾ ಬಂದಿದ್ದೀನಿ. ಇಂಜಿನಿಯರಿಂಗ್ ಆದಮೇಲೆ ಎಸ್ಪೆಷಲಿ ಹೆಂಗಿರಬೇಕು ಅಥವಾ ವಾಟ್ ಎವರ್ ಡಿಸಿಷನ್ಸ್, ರೆಸ್ಪಾನ್ಸಿಬಿಲಿಟೀಸ್ ಎಲ್ಲನೂ ನಾನೇ ಮಾಡಿರೋದ್ರಿಂದ ಓಕೆ, ನಾನು ಅಲ್ಲಿ ಆ ಡಿಸಿಷನ್ ಮೇಕಿಂಗ್ ಆಗಿರ್ಬೋದು ನನಗೆ ಬರುತ್ತೆ ಅನ್ನೋದೊಂದು ಸ್ವಲ್ಪ ಕಾನ್ಫಿಡೆನ್ಸ್ ಇತ್ತು ನಾನು ಒಳಗೆ ಹೋಗೋಕ್ಕೆ ಮುಂಚೆ. ಬಟ್ ಯಾವಾಗ ಜಂಟಿ ಆಯಿತು, ಆಮೇಲೆ ಫಸ್ಟ್ ದಿನವೇ ಬಿಗ್ ಬಾಸ್ ಶಾಕ್ ಕೊಟ್ಟರು, ಆವಾಗ ಒಂಥರ ಏನಿದು ನಾವು ಅಂದ್ಕೊಂಡಂಗೆ ಇಲ್ಲವೇ ಇಲ್ಲ, ಇಟ್ ಕಾಂಟ್ ಬಿ ಲೈಕ್ ದ್ಯಾಟ್ ಅಂತ ಆವಾಗ ಸ್ವಲ್ಪ ವಾಟ್ ಅಂತ ಸ್ವಲ್ಪ ಕಷ್ಟ ಅಂತ ಅನಿಸ್ತು. ಬಟ್ ಇವೆಂಚುಲಿ ಐ ಥಿಂಕ್ ಐ ಪಿಕ್ಡ್ ಇಟ್ ಅಪ್
ಆ ಕಾನ್ಫಿಡೆನ್ಸ್ನ ನನಗೆ ಇವಾಗ ಹೊರಗಡೆಯಿಂದ ನೋಡಿದ್ರೆ ಅಲ್ಲಿರೋದಕ್ಕೆ ಬೇಕಾಗಿರೋದು ಮೇನ್ ಕಾನ್ಫಿಡೆನ್ಸ್. ಆ್ಯಂಡ್ ಬೇರೆಯವ್ರು ನಮಗೆ ಸ್ಟ್ರಾಟಜೈಸ್ ಮಾಡೋದು ಕೂಡ ಆ ಕಾನ್ಫಿಡೆನ್ಸ್ನ ಬ್ರೇಕ್ ಮಾಡೋಕ್ಕೆ ಅಂತಾನೆ. ಎಲ್ಲರೂ ಪ್ಲಾನ್ ಮಾಡ್ಕೊಂಡಿರೋದೇ ಅದಕ್ಕೆ. ಎಲ್ಲರೂ ಅಂದರೆ ಅದೇ ಮೇನ್ ಸ್ಟ್ರಾಟಜಿ ಆಗಿರಬೇಕು ಅವ್ರ ಕಾನ್ಫಿಡೆನ್ಸ್ನ ಕಮ್ಮಿ ಮಾಡೋದೆ. ಅದು ಇನಿಷಿಯಲಿ ಸ್ವಲ್ಪ ಲೋ ಕಾನ್ಫಿಡೆನ್ಸ್ ಥರ ಆಯಿತು, ಜಂಟಿಯಾಗಿರೋದ್ರಿಂದನೋ ಅಥವಾ ಎಲ್ಲೂ ಓಡಾಡೋಕ್ಕಾಗಲ್ಲ ಅದೊಂದು ರಿಸ್ಟ್ರಿಕ್ಷನ್ ಆ ಥರದ್ದು ಎಲ್ಲರಿಂದನೋ. ಬಟ್ ಇವೆಂಚುಲಿ ಬರ್ತಿದೆ ಪಾಪ ಜ್ವರ ಇತ್ತು ಅವರಿಗೆ ಬಿಗ್ ಬಾಸ್ ಮನೆಯಿಂದ ಹೊರಗಡೆ ಬಂದ್ಮೇಲೆ ಮಾಡ್ಕೊಂಡು ಬಿಗ್ ಬಾಸ್ ಮನೆನ ಫುಲ್ ಅವರು ಅಷ್ಟು ಆಳವಾಗಿ ತಗೊಂಡಿದ್ದಾರೆ. ಸೊ ನೆನಪಾಗ್ತಿದೆ. ಎಸ್ ಕರೆಕ್ಟ್. ಬಟ್ ಮನೆಗೆ ಹೋಗೋವಾಗ ನೀವು ಮಾಳು ಜೊತೆ ಜಂಟಿಯಾಗಿ ಹೋಗಿರ್ತೀರಾ, ಹೋಗೋ ಟೈಮಲ್ಲಿ ಎಲ್ಲರೂ ಅಂತಿರ್ತಾರೆ, ಆಲ್ಮೋಸ್ಟ್ ಕನ್ನಡದ ಜನತೆ ಟ್ರೋಲಲ್ಲಿ ಅಥವಾ ವಿಚಾರಗಳಲ್ಲಿ ಓಡಾಡ್ತಿದ್ದು ಮಾಳುವಿಂದ ಸ್ಪಂದನೆಗೆ ಫೈನಲಿಸ್ಟ್ ಟಿಕೆಟ್ ಸಿಕ್ತು. ಮನೇಲೂ ಮಾತಾಡ್ತಿದ್ದು, ಹೊರಗಡೆನು ಅದೇ ಮಾತು ಬರ್ತಾ ಇತ್ತು. ಅಂದ್ರೆ ಮಾಳುವಿಂದ ಸ್ಪಂದನ ಅನ್ನೋದು. ಆಮೇಲೂ ಸ್ಪಂದನ ವೀಕ್ ಅನ್ನುವಂಥ ವಿಚಾರಗಳು ಬರ್ತಾ ಇತ್ತು. ಆದ್ರೆ ಮಾಳುನೇ ಫಸ್ಟ್ ಹೋದ್ರು, ನೀವು ನೆಕ್ಸ್ಟ್ ಬಂದ್ರಿ ಆಕ್ಚುಲಿ. ಸೊ ಅವ್ರಿಗಿಂತ ನೀವು ಸ್ಟ್ರಾಂಗ್ ಅನ್ನೋದು ಅಲ್ಲಿ ಪ್ರೂವ್ ಆಯ್ತಲ್ಲ. ಸೊ ಇದ್ರ ಬಗ್ಗೆ ಏನು ಹೇಳ್ತೀರಿ? ಅಂದರೆ ನಾನು ಫೈನಲಿಸ್ಟ್ ಏನಿತ್ತು ಅವರಿಂದ ಬಂತು ಇವರಿಂದ ಬಂತು. ಅದು ಪ್ರೀವಿಯಸ್ ವೀಕ್ ಏನಾಗಿರುತ್ತೆ, ನಮ್ಗೆ ನಾಮಿನೇಟ್ ಮಾಡಬೇಕಾಗಿರುವಾಗಲಾದರೂ ಅನರ್ಹರು ಅಂತ ಬೋರ್ಡ್ ಕೊಡಬೇಕಾದ್ರೆ ಮನೆ ಜನ ಎಲ್ಲ ಹೇಳೋದು ಅವ್ರು ಮಾತಾಡ್ತಿದ್ದಾರೆ, ನೀವು ಮಾತಾಡ್ತಿದ್ದೀರಾ, ಮಾಡು ಅಣ್ಣ ಮಾತಾಡ್ತಿಲ್ಲ, ಈ ಥರನೇ. ಆದರೆ ಜಂಟಿಯಾಗಿರೋದ್ರಿಂದ ನಿಮಗೂ ಕೊಡಬೇಕು, ವಿ ಡೋಂಟ್ ಹ್ಯಾವ್ ಆಪ್ಷನ್ ಅಂತಾನೆ ನನಗಲ್ಲೇ ಆ ಪ್ಲ್ಯಾಟ್ಫಾರ್ಮಲ್ಲೇ ಎಲ್ಲರೂ ಆಲ್ಮೋಸ್ಟ್ ಅದೇ ಕಾರಣ ಕೊಟ್ಟಿರ್ತಾರೆ, ಅದಕ್ಕೆ ಕೊಡ್ತಿರೋದು ಅಂತ. ಅಗೇನ್ ಟಿಕೆಟ್ ಬಂದ ತಕ್ಷಣ ಅದು ಉಲ್ಟಾ ಮಾಡಿಬಿಡ್ತಾರೆ. ಅಂದರೆ ಅವಾಗ ನಾನು ಅನ್ಕೋತಿದ್ದೆ, ಇವಾಗ ಪ್ರೀವಿಯಸ್ನಿಗೆ ನೆನ್ನೆ ಇಡೀ ವಾರ ಪ್ರೀವಿಯಸ್ ವೀಕೆಲ್ಲ ನೀವು ಹೇಳ್ತಿದ್ದು ಅವ್ರು ಮಾತಾಡ್ತಿಲ್ಲ ನೀವು ಮಾತಾಡ್ತಿದ್ದೀರಾ ಅಂತ. ಟಿಕೆಟ್ ಬಂದಾಗ ಮಾತ್ರ ಅವರಿಂದ ವೋಟ್ಸ್ ಬಂತು ಇದೆ ಅಂತ. ಸೊ ಆವಾಗ ನನಗೆ ಆ ಗೇಮ್ ಪ್ಲ್ಯಾನ್ ಅರ್ಥ ಆಗ್ತಾ ಹೋಯಿತು. ಈ ಥರ ಸಿಚುಯೇಷನಲ್ಲಿ ಅನಲೈಸ್ ಮಾಡಿದಾಗ ಓಕೆ, ದಿಸ್ ಇಸ್ ಟು ಮೇಕ್ ಮೀ ಫೀಲ್ ವೀಕ್. ಆಮೇಲೆ ಹೋಗ್ತಾ ವಾರಗಳಲ್ಲೂ ವೀಕು ಅಂತ ಕೇಳಿದಾಗ ನಂಗೆ ಸಿಚುಯೇಷನ್ಸ್ ಕೊಡಿ ಅಂತ ಕೇಳ್ತಿದ್ದೆ. ಯಾವ ಸಿಚುಯೇಷನಲ್ಲಿ ನಾನು ಮಾತಾಡಬೇಕಿತ್ತು ಅಂದರೂ ನಿಮ್ಗೆ ಮಾತಾಡಿಲ್ಲ, ಯಾವುದರಲ್ಲಿ ಒಪಿನಿಯನ್ ಕೊಡಬೇಕಿತ್ತು ಆದರೂ ನಾನು ಕೊಟ್ಟಿಲ್ಲ ಅಂತ ಅನಿಸ್ತು ಅಂತ. ಅವಾಗ ನಂಗೆ ಮೋಸ್ಟ್ ಆಫ್ ದಮ್ ಯಾರೂ ಸಿಚುಯೇಷನ್ಸು ಕೊಡ್ತಿರ್ಲಿಲ್ಲ. ಸೊ ಇದೊಂದು ಸ್ಟ್ರಾಟಜಿ ನನ್ನ ಮೈಂಡ್ ಸೆಟ್ನ ಅಥವಾ ಇದು ಮಾಡೋಕ್ಕೆ, ಒಂದು ಈಸಿ ಟಾರ್ಗೆಟ್ ಅಂತ ಮಾಡ್ತಿದ್ದಾರೆ ಅನ್ನೋದು ಅನಲೈಸ್ ಮಾಡ್ಕೋತಾ ಹೋದೆ. ಪ್ರಾಬಬ್ಲಿ ಆ ಥರ ಅನಾಲಿಸಿಸ್ ಮಾಡ್ಕೊಳ್ಳಿಲ್ಲೇ ನಾನು ತುಂಬ ಬೇಗ ಹೊರಗೆ ಬರ್ತಿದ್ದೆ ಅನಿಸುತ್ತೆ. ಬಿಕಾಸ್ ಆಲ್ಮೋಸ್ಟ್ ಎಲ್ಲ ನಾಮಿನೇಷನ್ಸಲ್ಲೂ ನಾನು ಇರ್ತಿದ್ದೆ. ಹೌದು. ಆ್ಯಂಡ್ ಕಾರಣಗಳು ನನಗೆ ಜೆನ್ಯೂನಾಗಿ ರಿಯಲ್ ಅಂತ ಅನಿಸಿದ ಕಾರಣಗಳು ತುಂಬ ಕಡಿಮೆ, ವೆರಿ ಸ್ಮಾಲ್. ಆಮೇಲೆ ಹೋಗ್ತಾ ನಾನು ಅದನ್ನು ಹೇಳ್ತೀನಿ, ನಾವು ಕಾರಣ ಕೊಡ್ಬೇಕಾದ್ರೆ ಸಿಚುಯೇಷನ್ ಸಮೇತ ಕೊಟ್ಟಾಗ ನಾವು ಎಷ್ಟು ಸ್ಟ್ರಾಂಗ್ ಅನಿಸ್ತೀವಿ, ಅದೇ ಸುಮ್ಮನೆ ಇಲ್ಲ ಅಂತ ಕೊಟ್ಟಾಗ ನಾವೆಷ್ಟು ಡಮ್ ಅನಿಸ್ತೀವಿ ಅಂತ ಅದನ್ನು ಹೇಳ್ತೀನಿ ಒಂದ್ಸಲಿ. ಸೊ ಎಸ್, ಅಂದರೆ ಈ ಸೀಸನ್ ಹೆಂಗಾಗ್ತಿತ್ತು ಅಂದರೆ ಫಸ್ಟಿಂದ ಏನು ಕಾರಣ ಇದೆಯೋ ಕೊನೆ ತನಕ ಅದೇ ಕಾರಣ, ಅವರೇ ವ್ಯಕ್ತಿ, ಅದನ್ನು ಬಿಟ್ಟು ಯಾರೂ ಒಂದು ಬದಲಾವಣೆ ಮಾಡ್ಕೊಳ್ಳಿಲ್ಲ. ಯಾಕೆ ಅಂತ ಅನಿಸ್ತು ಅಂದರೆ, ಈಗ ರಕ್ಷಿತಾ ಅಂತ ಹೇಳಿದಾಗ ಸ್ಪಂದನ, ಕಾವ್ಯ ಅನ್ನೋ ಹೆಸರೇ ಬರುತ್ತೆ, ಅಥವಾ ಈಗ ನಿಮ್ಮ ಕಡೆಯಿಂದನೂ ಕೂಡ ಬೇರೆ ಹೆಸರುಗಳು ಬರ್ತಿರ್ಲಿಲ್ಲ. ಎಲ್ಲ ಅಂದರೆ ಇವರನ್ನೇ ಮಾಡ್ತಾರೆ ಅನ್ನೋದು ನಮಗೂ ಗೊತ್ತಿತ್ತು, ಕಾರಣ ಏನು ಕೊಡ್ತಾರೆ ಅನ್ನೋದು ಬೈ ಹಾರ್ಟ್ ಆಗಿಬಿಟ್ಟಿತ್ತು. ಅಂದರೆ ಸ್ಪೆಷಲಿ ಮನೆ ಕೆಲಸ ಅನ್ನೋದು ನಾವು ಒಳಗಡೆನೂ ಮಾತಾಡ್ಕೊಂಡಿದ್ದೀವಿ. ನಾನು ಹೇಳಿದಲ್ಲ, ನಾನು ಪ್ರೀವಿಯಸ್ ಸೀಸನ್ಸ್ ನೋಡಿದ್ದೀನಿ, ಅದರಲ್ಲೆಲ್ಲ ಮನೆ ಕೆಲಸ ನಾಮಿನೇಷನ್ಗೆ ಟಾಪಿಕ್ ಆಗಿರೋದು ನನಗೆ ನೆನಪೇ ಇಲ್ಲ. ಆ ಥರನೂ ಅಂತ. ಬಟ್ ಅದರಲ್ಲಿ ವ್ಯಕ್ತಿತ್ವ ಗೊತ್ತಾಗುತ್ತೆ ಅಂತ ಹೇಳಿದ ಕಾರಣಗಳು ಐ ಡೋಂಟ್ ನೋ. ಅದೊಂದು ಜಗಳ ಆಗುತ್ತೆ ನನಗೂ ರಕ್ಷಿತಗೂ. ಆ್ಯಂಡ್ ಒಟ್ಟಿನಲ್ಲಿ ಅವ್ರನ್ನ ಕಳಿಸ್ಬೇಕು, ಎಲ್ಲದಕ್ಕೂ ಅವಳ ಹೆಸರು ತೊಗೋತೀವಿ ಅನ್ನೋದಿರ್ತಿತ್ತು. ನಾನು ಅವಳಿಗೆ ಹೇಳಿರ್ತೀನಿ, ನೀನು ಹೆಸರು ತೊಗೋ, ಇಟ್ಸ್ ಓಕೆ, ಬಟ್ ಬೇರೆ ಏನಾದ್ರು ಕಾರಣಗಳು ಹೇಳು. ಸೊ ಅದಕ್ಕೆ ಅಂದ್ಬಿಟ್ಟು ಲಾಸ್ಟ್ ವೀಕು ನಾನು ಅವಳ ಹತ್ರ ಹೋಗ್ಬಿಟ್ಟು ನಾವಿಬ್ಬರೇ ಕಿಚನ್ ಮಾಡೋಣ, ಪ್ರಾಬಬ್ಲಿ ನಾನೇ ಐಸ್ ಬ್ರೇಕ್ ಮಾಡಿಲ್ವೇನೋ ಅವಳ ಹತ್ರ, ಹೋಗಿ ಒಂದು ಮಾತಾಡೋ ಅಟೆಂಪ್ಟ್ ಮಾಡೋಣ ಅಂತ ಕೂಡ ಹೋಗ್ಬಿಟ್ಟು ಟ್ರೈ ಮಾಡ್ತೀನಿ. ಬಟ್ ಅದು ಚೆನ್ನಾಗಿತ್ತು. ಯಾಕಂದರೆ ಏನು ಹೇಳಿ, ಟ್ರೈ ಮಾಡ್ತೀರಾ, ಬಟ್ ಅದು ಆಗಿಲ್ಲ ಅಂದರೆ ಏನೂ ಮಾಡೋಕ್ಕಾಗಲ್ಲ. ಬಟ್ ಸುದೀಪ್ ಸರು ಪಾಪ ತುಂಬ ಟ್ರೈ ಮಾಡಿದ್ರಲ್ವಾ, ಪ್ರತಿ ವಾರ ಹೇಳ್ತಾರೆ, ಬಟ್ ಯಾರೂ ಚೇಂಜ್ ಆಗೋಕ್ಕೆ ರೆಡಿ ಇಲ್ಲ. ದಟ್ ಸೇಮ್ ಪ್ಯಾಟರ್ನ್ ರಿಪೀಟ್. ಐ ಡೋಂಟ್ ನೋ, ಅಂದರೆ ನನ್ನ ಕಡೆಯಿಂದ ರಾಶಿಕಂಗೆ ಜಾಸ್ತಿ ನಾಮಿನೇಷನ್ಸ್ ಆಗ್ತದೆ. ಅಂದರೆ ನಾವಿಬ್ಬರದು ಹೆಂಗಾಗೋಯ್ತು, ರಾಶಿಕಾ ಧ್ರುವಂಥದ್ದು ಐ ಥಿಂಕ್ ನಾನು ಜಾಸ್ತಿ ನನಗೆ ಇದಾಗ್ತಿತ್ತು ಅನಿಸುತ್ತೆ. ಒಂದು 2-3 ಸಲ ಅಶ್ವಿನಿ ಮ್ಯಾಮನ್ನು ನಾಮಿನೇಟ್ ಮಾಡ್ತಿದ್ದೆ. ರಾಶಿಕಾ ನಾನು ಇನಿಷಿಯಲಿ ನಾವು ಚೆನ್ನಾಗಿದ್ವಿ, ಆಮೇಲೆ ಜಗಳ ಆಗುತ್ತೆ, ಅದೇನೋ ಕೋಲ್ಡ್ ಆಗಿಬಿಟ್ಟು ಆ ಕೋಲ್ಡ್ನೆಸ್ ನಾವಿಬ್ಬರೂ ಬ್ರೇಕ್ ಮಾಡಲ್ಲ.
ನಾವು ಒಂದ್ಸಲಿ ಮಾತಾಡ್ಸಕ್ ಹೋಗ್ತೀನಿ, ಅವ್ರು ಮನಸ್ಸಿ ಬಳಿಯೋ ಟೈಮಲ್ಲಿ ಅದನ್ನೇ ಕಾರಣ ಆಗಿ ತಗೋಬಿಡ್ತಾಳೆ. ಬಟ್ ನನ್ನ ಇಂಟೆನ್ಷನ್ ಸರಿ ಮಾಡ್ಕೊಳ್ಳೋದು ಇರುತ್ತೆ. ದೆನ್ ಐ ಲೈಕ್ ಇಲ್ಲ, ಅದು ಸರಿ ಮಾಡ್ಕೊಳಕ್ಕಾಗಲ್ಲ. ಸೊ ಅದಕ್ಕೆ ರಿಪಿಟೇಟಿವ್ ಆಗಿ ಅದೇ ಹೆಸರು ಬರ್ತಿತ್ತು ಅನಿಸುತ್ತೆ. ಬಟ್ ನಾಮಿನೇಷನ್ಸ್ನ ಹೌದು ಸುದೀಪ್ ಸರ್ ಹೇಳಿದಂಗೆ ಇನ್ನೂ ಮೋರ್ ಸ್ಟ್ರಾಟಜಿಕಲಿ ಮಾಡ್ಬೋದಿತ್ತು ದ ಎಂಟೈರ್ ಸೀಸನ್. ಹೌದು, ಬಟ್ ಮುಗೀತು, 2 ವಾರದಲ್ಲಿ ಹೊರಗಡೆ ಬಂದ್ಬಿಡ್ತಾರೆ. ಅವ್ರು ಹೇಳ್ತಾರೆ ಇಟ್ ಇಸ್ ಟೂ ಲೇಟ್ ಅಂತ. ಇಟ್ ವಾಸ್. ಬಟ್ ನೀವು ಬರೋವಾಗ ರಕ್ಷಿತಾ ಹಗ್ ಮಾಡ್ಕೊಂಡು ಬರ್ತೀರಾ ನೀವು, ಯಾಕಂದರೆ ಅದು ತುಂಬ ಜನ ಈಗ ತುಂಬ ವೈರಲ್ ಕೂಡ ಆಗ್ತಿದೆ. ಯಾಕಂದರೆ ಬರೋ ಟೈಮಲ್ಲಿ ಏನೇ ಜಗಳ ಆಗಿದ್ರು ಪರವಾಗಿಲ್ಲ, ಒಳ್ಳೆ ತಂದು ಇರೋಣ ಅನ್ನುವಂಥ ಫೀಲ್ ಕೊಟ್ಟು ಬಂದ್ರಿ ಅಂತ. ಸೊ ಅಲ್ಲಿ ಅವ್ರು ಹೇಳ್ತಾರೆ 1 ವಾರದಲ್ಲಿ ನಾನು ಬಂದುಬಿಡ್ತೀನಿ ಅಂತ. ಸೊ ನೀವೆಲ್ಲ ಹೇಳಿರ್ತೀರ 2 ವಾರದಲ್ಲಿ ಬಾ ಅಂತ. ಸೊ ಅದು ತುಂಬ ಜನರಿಗೆ ಕನೆಕ್ಟ್ ಆಯಿತು. ಸೊ ಅದು ಖುಷಿ ಕೊಡ್ತು ಎಲ್ರಿಗೂ ಅಂತ. ಅಂದರೆ ಒಂದು ನಾನು ಜಗಳ ಆಡ್ತಿದ್ರು ಧ್ರುವಂತ್ಗಾಗಿರಲಿ ಅಥವಾ ರಕ್ಷಿತಂಗಾಗಿರಲಿ, ಜಾಸ್ತಿ ಅವ್ರ ಜೊತೆ ಜಗಳ ಆಡಿರೋದ್ರಿಂದ ಅಂದರೆ ಪರ್ಸ್ನಲಿ ನಾನು ಯಾರ ಜೊತೆನೂ ಹೇಟ್ರೆಡ್ ಗ್ರಡ್ಜ್ ಮೇಂಟೈನ್ ಮಾಡೋ ಥರ ನನಗೆ ಜಗಳಗಳಾಗಿಲ್ಲ. ಅಂದರೆ ಮನೆ ವಿಷಯಕ್ಕೆ ಜಗಳ ಆಗ್ತಿತ್ತು, ಅದು ಗೇಮ್ ಪರ್ಸ್ಪೆಕ್ಟಿವಲ್ಲೇ ಜಗಳ ಆಗ್ತಿತ್ತು, ಅದರಲ್ಲೇ ಹೋಗ್ತಿತ್ತು. ಎಲ್ಲೋ ಪರ್ಸ್ನಲ್ ಅಟ್ಯಾಕ್ಸ್ ಅಂತ ಏನು ಹೇಳ್ತೀವಿ, ಅಥವಾ ನಾವು ಹೆಂಗಿದ್ದೀವಿ ನಮ್ಮ ಕ್ಯಾರೆಕ್ಟರ್ ಅಥವಾ ಲುಕ್ಸ್, ಈ ಥರದ್ದೆಲ್ಲ ಪರ್ಸ್ನಲ್ ಅಟ್ಯಾಕ್ಸ್ ನನ್ನ ಜೊತೆ ಆಗಲಿಲ್ಲ. ಆ್ಯಂಡ್ ನಾನು ಯಾರಿಗೂ ಆ ಥರ ಪರ್ಸ್ನಲ್ ಅಟ್ಯಾಕ್ಸ್ ಮಾಡದೇ ಇರೋದ್ರಿಂದ ಲೈಕ್ ಎಸ್. ಆ್ಯಂಡ್ ಒಂದು ತಲೆಯಲ್ಲಿ ಇತ್ತು ಅವಳು ಟಾಪ್ 5 ಆ ಥರ ಬರ್ತಾಳೆ ಅಂತ. ಅದು ಅವರಿಗೂ ಗೊತ್ತಿತ್ತು ಮೇ ಬಿ ಅದಕ್ಕೆ ಹಾಗೆ ಇರ್ತಾರೆ ಅನ್ನೋದಾ? ಇಲ್ಲ, ಬಟ್ ಅವಳು ಲಾಸ್ಟ್ ವೀಕ್ ನಾನು ಹೇಳ್ದಂಗೆ ಅವ್ರ ಜೊತೆ ನಾನು ಜಾಸ್ತಿ ಟೈಮ್ ಸ್ಪೆಂಡ್ ಮಾಡ್ತೀನಿ. ಮಾತಾಡಿಕೊಂಡು ಅಡುಗೆ ಮನೇಲಿ ನಾವಿಬ್ಬರು ಒಂದು ಸೇಮ್ ಟೀಮಿಗೆ ಹೋಗ್ತೀವಿ, ಕಿಚನ್ ಡಿಪಾರ್ಟ್ಮೆಂಟ್ ತೊಗೊಳೋದ್ರಿಂದ ಆವಾಗ ಒಂದಷ್ಟು ವಿಷಯಗಳು ಮಾತಾಡೋದ್ರಿಂದ ಐ ಥಿಂಕ್ ಇಟ್ಸ್ ಓಕೆ, ಇಟ್ ವಾಸ್ ಜಸ್ಟ್ ಅ ಗೇಮ್ ಅಂತ ಕನ್ಕ್ಲೂಷನ್ ಬರ್ತೀನಿ. ನಾನು ಒಬ್ಬೊಬ್ಬರ ಹೆಸರು ಹೇಳ್ತಾ ಹೋಗ್ತೀನಿ, ನಿಮ್ಗೆ ಏನು ಅನಿಸುತ್ತೆ ಅವ್ರ ಬಗ್ಗೆ ಅದನ್ನು ಮಾತಾಡ್ಕೊಂಡು ಹೋಗೋಣ. ಅಶ್ವಿನಿ ಗೌಡ ಇನ್ನೂ ಮೆಚ್ಯೂರ್ಡ್ ಆಗಿ ಬಿಹೇವ್ ಮಾಡ್ಬೋದಿತ್ತು ದ ಎಂಟೈರ್ ಸೀಸನ್ ಅನಿಸುತ್ತೆ. ಸೊ ಅವ್ರದ್ದು 2.0 ಆ ಥರದ್ದು ಏನೂ ಇರಲಿಲ್ಲ. ಇಟ್ ವಾಸ್ ಜಸ್ಟ್ ಒಂದು 2.0 ಅಂತ ಒಂದು ಶೋ ಮಾಡಿದ್ರು, ಅದು ಮುಚ್ಚೋಯ್ತು. ಬಟ್ ಅದೇನಂದ್ರೆ ಅವ್ರು ಟ್ರೈ ಮಾಡ್ತಿದ್ರ ಅಂತ, ಯಾಕಂದ್ರೆ ತುಂಬಾ ಒಂದ್ಸಲ ಅನ್ಸ್ಬಿಡುತ್ತೆ ತುಂಬಾ ಜನರಿಗೆ, ಎಲ್ಲರನ್ನ ಕನ್ಫ್ಯೂಸ್ ಮಾಡ್ತಿದ್ದಾರೆ ಅವರು. ಇಲ್ಲ ಅಂದರೆ ನನಗೆ ಒಂದ್ಸಲ ಏನು ಅನಿಸಿತ್ತು ಅಂದರೆ ಅವ್ರು ಜೆನ್ಯೂನ್ ಆಗಿ ಟ್ರೈ ಮಾಡ್ತಿದ್ದಾರೆ ಚೇಂಜ್ ಆಗೋಕ್ಕೆ, ವೀಕೆಂಡ್ಸಿಂದ ಬರೋ ಇನ್ಪುಟ್ ತೊಗೊಂಡು ಅಂತ ಒಂದ್ಸಲಿ ಅನಿಸಿತ್ತು. ಅದು ನಂಬಿದ್ದೆ ಕೂಡ. ಆಮೇಲೆ ಇಲ್ಲ, ಆ ಥರ ಏನೂ ಇಲ್ಲ, ಅವ್ರೇನೂ ಬದಲಾಗಿಲ್ಲ, ಅವ್ರು ಇರೋದೇ ಹಿಂಗೆ ಅಂತ ಅನಿಸ್ತು. ಅಂದರೆ ತುಂಬ ರಿಪಿಟೇಟಿವ್ ಅಂತ ಅನ್ಸುತ್ತಾ? ಯಾಕಂದರೆ ಏಕವಚನದಲ್ಲಿ ಮಾತಾಡಬೇಡ, ಸ್ಟಾರ್ಟಿಂಗಿಂದ ಎಂಡ್ ಈ ಲಾಸ್ಟಿಗೆ ಇಲ್ಲಿ ಜಗಳನೂ ಏಕವಚನದಲ್ಲಿ ಮಾತಾಡಬೇಡ ಅಂದರೆ ಅದೇ ಅದೊಂಥರ ಲಾಸ್ಟಲ್ಲಿ ಸೀರಿಯಸ್ ಆಗಿ ತೊಗೋಬೇಕು ಅಂತಲೇ ಅನಿಸಲಿಲ್ಲ, ಅದು ಫನ್ನೇ ಆಗೋಯ್ತು. ಯಾಕೆಂದರೆ ನಾನು ಅವ್ರಿಗೆ ಹೇಳ್ತೀನಿ, ನೀವು ಯಾವ ಕಾರಣಕ್ಕೆ ಜಗಳ ಆಡ್ತಿರಲಿಲ್ಲ ಅಶ್ವಿನಿ ಮ್ಯಾಮ್, ನೀವು ಅದನ್ನೇ ಮಾಡ್ತಿದ್ದೀರಾ, ನಿಮ್ಮ ಪರವಾಗಿ ನಾವು ಹೆಂಗೆ ಸ್ಟ್ಯಾಂಡ್ ತೊಗೊಳಕ್ಕಾಗತ್ತೆ? ಏಕವಚನ ಮಾತಾಡಬೇಡ ಅಂತ ನೀವು ಹೇಳ್ತಾ ಇದ್ದೀರಾ, ಹೋಗಲ್ಲೋ ಏಕವಚನ ಮಾತಾಡ್ಬೇಡ ಅಂದರೆ ಯಾರು ಅದಕ್ಕೆ ಬೆಲೆ ಕೊಡ್ತಾರೆ? ಅದಲ್ಲ, ನಾವು ಯಾವ ಕಾರಣಕ್ಕೆ ಜಗಳ ಆಡ್ತಿದ್ದೀವಿ ಅಟ್ಲೀಸ್ಟ್ ಆ ಕಾರಣ ನಾವು ಕೊಡಬಾರ್ದು ಅಂತ. ಸೊ ಅದು ಎಲ್ಲೋ ಅಷ್ಟು ತೂಕವಾಗಿ ಅನಿಸ್ಲಿಲ್ಲ ಹೋಗ್ತಾ ಹೋಗ್ತಾ. ಹೌದಂದ್ರೆ ಏನಲ್ಲಿ ಆಗ್ತಿತ್ತು ಸಿಚುವೇಶನ್? ಮಾತಿಗೂ ಜಗಳ, ಅಥವಾ ಜಗಳ ತರಬೇಕು ಅಂತಾನೆ ಮಾತಾಗ್ತಿತ್ತಾ? ಅಥವಾ ಅಶ್ವಿನಿ ಗೌಡ ಅಂತಾನೆ ಅವ್ರ ಹತ್ರ ಮಾತಾಡೋದೇ ಬೇಡ, ಸುಮ್ಮನೆ ಇರೋಣಪ್ಪ ನಮ್ಗೆ? ಇಲ್ಲ, ಆ ಥರ ಇರಲಿಲ್ಲ. ಅಂದರೆ ಅಟ್ಲೀಸ್ಟ್ ನನ್ನ ಜೊತೆ ಆ ಥರ ಇರಲಿಲ್ಲ. ನಾನು ಅವ್ರ ಜೊತೆ ಜಗಳ ಆದ್ರೂ ಇದು ಮಾಡಿದ್ರು ಮಾತಾಡಿದ್ದೀನಿ. ಮನೆಯವ್ರ ಬಗ್ಗೆನೂ ನಾವು ಡಿಸ್ಕಸ್ ಮಾಡಿದ್ದೀವಿ, ಅಥವಾ ಪರ್ಸ್ನಲ್ ಇದನ್ನು ಒಂದಷ್ಟು ಮಾತಾಡ್ಕೊಂಡಿದ್ದೀವಿ. ಶಿ ವಾಸ್ ಅ ಗುಡ್ ಲಿಸ್ನರ್. ಬಟ್ ಕೋಪ ಅಂತ ಬಂದಾಗ, ಆ ಹೀಟ್ ಆಫ್ ದ ಮೂಮೆಂಟ್ ಅಂತ ಬಂದಾಗ ಅದನ್ನು ಹೋಲ್ಡ್ ಮಾಡ್ತಿರ್ಲಿಲ್ಲ ಅವರು. ಅದನ್ನು ರೆಸ್ಪಾನ್ಸಿಬಲ್ ಆಗಿ ಆ ಸಿಚುಯೇಷನ್ನು ಟ್ರೀಟ್ ಮಾಡಬೇಕಿತ್ತು. ಬಟ್ ಶಿ ಯೂಸ್ ಟು ನೆವರ್ ಡೂ ದ್ಯಾಟ್. ಇವಾಗ ಲಾಸ್ಟ್ ವೀಕ್ ಕೂಡ ರಾಶಿಕಂಗೆ ಹೇಳಬೇಕಾದ್ರೆ, ಯಾಕಂದರೆ ಎಂಟೈರ್ ಸೀಸನ್ ರಾಶಿಕಾ ಅಶ್ವಿನಿ ಮ್ಯಾಮ್ ಚೆನ್ನಾಗೇ ಇರ್ತಾರೆ. ಅಶ್ವಿನಿ ಮ್ಯಾಮ್, ರಾಶಿಕಾ, ಸೂರಜ್ ಅವ್ರು 3 ಜನ ಒಂಥರ ಕಂಫರ್ಟಬಲ್ ಆಗಿರ್ತಾರೆ, ಸುಮಾರು ಮಾತಾಡಿರ್ತಾರೆ. ಅದು ಯಾಕೆ ಆ ಥರ ಒಂಥರ ಕೋಪದಲ್ಲಿ ಅಷ್ಟೊಂದು ದೊಡ್ಡ ಸ್ಟೇಟ್ಮೆಂಟ್ ಮಾಡಿದ್ರು? ಇಟ್ ವಾಸ್ ಅ ವೆರಿ ರಾಂಗ್ ಸ್ಟೇಟ್ಮೆಂಟ್. ಆ್ಯಂಡ್ ಅದು ಅವ್ರು ಕೊಟ್ಟಿರೋ ಒಪಿನಿಯನ್ಗೆ, ಒಂದು ಹೆಣ್ಮಕ್ಳಿಗೋಸ್ಕರ ಅವ್ರು ಫೀಲ್ ಮಾಡ್ತೀನಿ ಅಂತ ಎಲ್ಲ ಹೇಳೋ ಇದಕ್ಕೆ ತುಂಬ ಕಾಂಟ್ರಾಸ್ಟಾಗಿ ಬಿಹೇವ್ ಮಾಡಿಬಿಟ್ರು. ಹೌದು, ಅಂದರೆ ಆ ಸ್ಟೇಟ್ಮೆಂಟ್ ಕೊಡುವಾಗ ಗೊತ್ತಿದ್ರಲ್ಲ, ಅವ್ರಿಗೆ ಫೀಲ್ ಆಗ್ತಿತ್ತು ಏನೆಲ್ಲ. ಅವ್ರ ತಲೆಯಲ್ಲಿ ರಾಶಿಕಾ ಇಲ್ಲೋ ನಂಗೆ ಗೊತ್ತಿಲ್ಲ. ರಾಶಿಕಾ ಯಾವಾಗ ಅವ್ರ ಫೋಟೋ ಹಾಕಿ ಹೇಳಿದ್ರು, ಅವ್ರು ಡಿಸೈಡ್ ಆದ್ರು ಅವ್ರ ಫೋಟೋ ತೆಗಿಬೇಕು, ಇಲ್ಲಾಂದ್ರೆ ಪ್ರಾಬ್ಲಮ್ ಇಲ್ಲಿದ್ದು ಆಗ್ತದೆ. ರಾಶಿಕಾ ಹಾಕಿದ್ದಕ್ಕೆ ಅವ್ರು ಹಾಕಿದ್ರು ಅಂತ. ಹೌದು, ಅಂದ್ರೆ ಕೋಲ್ಡ್ ವಾರ್ ನಡೀತಾ ಇತ್ತು, ಆಪರ್ಚುನಿಟಿ ಸಿಕ್ಕಿದ ತಕ್ಷಣ ಅಲ್ಲಿ ಒದೆ ಬಿತ್ತು ಅನ್ನೋದು. ಎಸ್. ಧ್ರುವಂತು ಐ ಡೋಂಟ್ ನೋ, ನಂಗೆ ಅಷ್ಟು ವೈಬ್ ಆಗಲಿಲ್ಲ ಧ್ರುವಂತ್. ಬಟ್ ಜಗಳ ಆಡ್ತಿದ್ವಿ ಸಿಕ್ಕಾಬಟ್ಟೆ, ಇಬ್ರು ಟ್ರೈ ಮಾಡಿದ್ವಿ. ಅದು ಏನೋ ಜಗಳನ
ಸಾರ್ಟ್ ಮಾಡ್ಕೊಳ್ಳೋಣ ಅಂತ. ಬಟ್ ಇಬ್ರು ಕಡೆಯಿಂದನೂ ಅದೊಂಥರ ಸ್ಟ್ರಾಟಜಿ ಥರನೇ ಅನಿಸ್ತಿತ್ತು. ನಾನು ಅವ್ರ ಹತ್ರ ಮಾತಾಡ್ಸೋದು ಏನೋ ಸ್ಟ್ರಾಟಜಿ, ನನ್ನ ಹತ್ರ ವಿಷಯ ತಿಳ್ಕೊಳಕ್ ಬರ್ತಿದ್ದಾರೆ ಅಂತ. ಅದು ಬಿಕಾಸ್ ರಿಪಿಟೇಟಿವ್ ಆಗಿ ಜಗಳ ಆಗ್ತಿರೋದ್ರಿಂದ ಹಂಗೆ ಅನಿಸ್ತಿತ್ತು. ಬಟ್ ಅಂದ್ರೆ ಅಲ್ಲಿ ಏನ್ ಅನ್ಸ್ತಿತ್ತು ಅಂದ್ರೆ ನಾವು ನೋಡುವಾಗ ನೀವು ಮಾತಾಡ್ತಿದ್ದೀರಿ, ಜಗಳನೂ ಆಡ್ತಿದ್ದೀರಿ. ಹೌದು. ಕೆಲವು ಟೈಮಲ್ಲಿ ನಾವು ನೋಡ್ತಾ ಇದ್ವಾಗ ಆರಾಮಾಗಿ ಕೂತ್ಕೊಂಡು ಡಿಸ್ಕಸ್ ಮಾಡ್ತಿದ್ದೀರಿ ಏನೋ ಟಾಪಿಕ್ ಬಗ್ಗೆ. ನೆಕ್ಸ್ಟ್ ಟೈಮಲ್ಲಿ ಹೆವಿ ಜಗಳ. ನಾವ್ ಅನ್ಕೊಳ್ಳೋದು ಏನ್ ಪ್ಯಾಟರ್ನ್ ಇದು. ಅದೇ ನಮ್ಮಿಬ್ರದ್ದು ಹಂಗೆ ನಂಗೂ ಅನಿಸ್ತಿತ್ತು. ಯಾಕಂದ್ರೆ ಜಗಳ ಆದ್ಮೇಲೆ ಅವರು ಯಾವಾಗಲೂ ಅಳ್ತಿರ್ತಾರೆ, ನಾವು ಹೋಗಿ ಮಾತಾಡಿಸ್ಬೇಕು ಅನ್ಸುತ್ತೆ. ನೆಕ್ಸ್ಟ್ ಸಿಚುಯೇಷನಲ್ಲಿ ಅವರು ನನ್ನ ಸಮಾಧಾನ ಮಾಡಿದ್ದು ಸುಳ್ಳು, ಅದು ಡ್ರಾಮಾ ಅಂತ ಅವ್ರು ಹೇಳ್ತಾರೆ. ಲೈಕ್ ಸ್ಟ್ರಾಟಜಿ ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ಎಲ್ಲಾನು ಡ್ರಾಮಾನೇ ಇರುತ್ತೆ, ರಿಯಾಲಿಟಿ ಆ ತರ ಅವ್ರು ಫೀಲ್ ಮಾಡ್ತಾರೆ. ಇನ್ಫ್ಯಾಕ್ಟ್ ಬಾಲ್ ಹಾಕೋದೊಂದಿರುತ್ತೆ ಲಾಸ್ಟ್ ಅಲ್ಲಿ, ನೀನ್ ಹಾಕು ರಕ್ಷಿತಾ ಅಂತ ಹೇಳ್ತೀನಿ, ಧ್ರುವಂತಗೆ ರಕ್ಷಿತಾ ಹಾಕ್ತಾಳೆ. ನಾನು ಅವತ್ತು ರಾತ್ರಿ ಧನುಗೆ ಹೇಳ್ತೀನಿ, ನೋಡು ಧ್ರುವನ್ ನೆಕ್ಸ್ಟ್ ಜಗಳ ಆದಾಗ ರಕ್ಷಿತಾ ಸರಿಗೆ ಬಾಲ್ ಹಾಕಿಲ್ಲ ಅಂತಾನು ಪಾಯಿಂಟ್ ಔಟ್ ಮಾಡಿ ಹೇಳ್ತಾರೆ ಅಂತ. ನೆಕ್ಸ್ಟ್ ಡೇ ಅವ್ರು ಹಂಗೆ ಮಾಡ್ತಾರೆ. ಪ್ರಾಬ್ಲಿ ನಾನು ಧ್ರುವನ್ನ ಕ್ಲೀನಾಗಿ ಅರ್ಥ ಮಾಡ್ಕೊಂಡ್ಬಿಟ್ಟಿದ್ದೆ ಅನ್ಸುತ್ತೆ. ನೆಕ್ಸ್ಟ್ ಕಳಪೆ ಕೊಡೋ ದಿನ ನಿನ್ ಬಾಲು ಸರಿಯಾಗಿ ಹಾಕಿಲ್ಲ ಅನ್ಕೊಂಡು ಒಂದು ಸ್ಟೇಟ್ಮೆಂಟ್ ಮಾಡ್ತಾರೆ. ಓಕೆ ಓಕೆ. ಅಂದ್ರೆ ಸೀಕ್ರೆಟ್ ರೂಮ್ ಅಲ್ಲಿ ಅವ್ರಿಬ್ರು ಇದ್ರಲ್ಲ, ರಕ್ಷಿತಾ ಮತ್ತು ಧ್ರುವಂತ. ಆ ಟೈಮಲ್ಲಿ ಧ್ರುವಂತ ಬಗ್ಗೆ ಒಪಿನಿಯನ್ ಕಂಪ್ಲೀಟ್ಲಿ ಕರ್ನಾಟಕದಲ್ಲಿ ಸ್ವಲ್ಪ ಚೇಂಜ್ ಆಗ್ತಾ ಇತ್ತು. ಅಂದ್ರೆ ಧ್ರುವಂತ ಒಳ್ಳೆಯವರು, ರಕ್ಷಿತಾ ಸ್ವಲ್ಪ ವಿಯರ್ಡ್ ಆಗಿ ಬಿಹೇವ್ ಮಾಡ್ತಿದ್ದಾರೆ ಅನ್ನೋದು ಚೇಂಜ್ ಆಗ್ತಾ ಇತ್ತು. ನಿಮ್ ಮನೇಲಿ ಅದು ಏನ್ ಒಪಿನಿಯನ್ ಇತ್ತಿತ್ತು? ಅಂದ್ರೆ ಫಸ್ಟ್ ಆಫ್ ಆಲ್ ನಮಗೆ ಅವಳು ಸೀಕ್ರೆಟ್ ರೂಮ್ಗೆ ಹೋಗಿರೋದೇ ಗೊತ್ತಿರ್ಲಿಲ್ಲ. ಬಟ್ ಬಂದ ತಕ್ಷಣ ಅವಳು ಹೇಳಕ್ ಶುರು ಮಾಡ್ತಾಳೆ, ಹೌದು ನಾನು ಬೇಕು ಅಂತ, ನನಗೆ ನೀವೇ ನಾಮಿನೇಟ್ ಆಗಬೇಕಿತ್ತು, ನಂಗೆ ಕಾವ್ಯನೇ ನಾಮಿನೇಟ್ ಆಗಬೇಕಿತ್ತು. ನಾನು ಆ್ಯಕ್ಚುಲಿ ನನ್ನ ಟೀಮಿಗೆ ಅವಳು ಗಿಲ್ಲಿ, ಮಾಳು ಅಣ್ಣ ಮತ್ತು ಕಾವ್ಯನ ಕೊಡಬೇಕಿತ್ತು. ನಿಮ್ಮ ಫ್ರೆಂಡ್ಸ್ ತಾನೇ, ನೀವು ಸೇವ್ ಮಾಡ್ಕೊಳ್ಳಿ ಅಂತ ನಾನು 3 ಜನ ನಿಮಗೆ ಕೊಡಬೇಕು ಅಂತಿದ್ದು. ಬಟ್ ಅವಳು ಜಸ್ಟಿಸ್ ಅಂತ ರಜತನ ನಿಮ್ಮ ಟೀಮಿಗೆ ಹಾಕ್ತಾರೆ, ಆ ಸ್ಟ್ರೆಂತ್ ಬ್ಯಾಲೆನ್ಸ್ ಆಗಲಿ ಅನ್ನೋ ಒಂದು ಕಾರಣಕ್ಕೆ ಅಂತ ಹೇಳ್ತಾಳೆ. ಆವಾಗ ನಾನು ಕಾವ್ಯ ಅದೇ ಡಿಸ್ಕಸ್ ಮಾಡ್ತೀವಿ. ಇಟ್ಸ್ ಓಕೆ, ಅಂದರೆ ಇದೇ ಅವಳ ವ್ಯಕ್ತಿತ್ವ ಅನ್ನೋದು ಕರ್ನಾಟಕದವ್ರು ನೋಡ್ತಾರಲ್ವಾ, ಪ್ರಾಬಬ್ಲಿ ಇದು ಪ್ಲಸ್ ಆಗ್ಬೋದು ಧ್ರುವಂತಿಗೆ. ಯಾಕಂದ್ರೆ ಅವ್ರು ಜಸ್ಟಿಸ್ ಅಂತ ಏನ್ ಫೈಟ್ ಮಾಡಿದ್ರು ಅದೆಲ್ಲೋ ಹೊರಗಡೆ ಅದು ಅವ್ರ ವ್ಯಕ್ತಿತ್ವ ಅಂತಾನೂ ಕಾಣಿಸ್ಬೋದು ಅಂತ ಒಂದು ಡಿಸ್ಕಷನ್ ಮಾಡಿರ್ತೀವಿ. ಎಸ್, ಅಂದ್ರೆ ತುಂಬಾ ಜಗಳ ಆಗುತ್ತೆ. ಬಟ್ ಧ್ರುವಂತ್ ಸತ್ಯ ಮಾತಾಡ್ತಾರ ಅಥವಾ ರಿಯಾಲಿಟಿ ಏನಿದೆ ಅಂದ್ರೆ ಅವ್ರ ಪರ್ಸ್ಪೆಕ್ಟಿವ್ ಅಲ್ಲ, ಅಥವಾ ರಿಯಾಲಿಟಿನೂ ಹಾಗೆ ಇರುತ್ತೆ? ಅಂದ್ರೆ ಕೆಲವ್ರ ಬಗ್ಗೆ ಎಲ್ಲ ಮಾತಾಡ್ತಾರೆ ನೋಡಿ, ಇವ್ರು ಹಿಂಗ್ ಮಾತಾಡ್ತಾರೆ ಅಂದ್ರೆ ಅವ್ರು ಮಾತಾಡೋದು ಎಲ್ಲ ಒಂಥರ ಇರಲ್ಲ. ಅವ್ರು ತುಂಬಾ ಓವರ್ ಥಿಂಕ್ ಮಾಡ್ಬಿಟ್ಟು ಇವ್ರು ಹಿಂಗೇನೆ ಅಂತ ಫಿಕ್ಸ್ ಆಗ್ಬಿಟ್ಟಿರ್ತಾರೆ. ಅದೆಲ್ಲೋ ಸರಿ ಹೋಗ್ತಿರ್ಲಿಲ್ಲ ಅನ್ಸುತ್ತೆ. ಅಫ್ಕೋರ್ಸ್ ಅವ್ರು ಹೇಳ್ತಿದ್ದು ಒಂದಷ್ಟು ನಿಜ ಆಗ್ತಿತ್ತು, ಅಥವಾ ಕರೆಕ್ಟಾ. ಯಾಕಂದರೆ ರಕ್ಷಿತನ್ ಫಸ್ಟ್ ಅವರೇ ಹೇಳ್ತಿದ್ರು ಅವಳು ಈ ಥರ ಅಲ್ಲ ಆ್ಯಂಡ್ ಆಲ್ ಆಫ್ ದ್ಯಾಟ್. ಯಾಕಂದರೆ ಧ್ರುವಂತ್ ರಕ್ಷಿತಾ ಫ್ರೆಂಡ್ಸ್ ಆಗೇ ಇರ್ತಾರೆ, ಇನಿಷಿಯಲಿ ತುಂಬ ಕ್ಲೋಸ್ ಇರ್ತಾರೆ, ಅಣ್ಣ ತಂಗಿ ಥರ. ಆಮೇಲೆ ಮನೇಲಿ ಅವರೇ ಫಸ್ಟ್ ಹೇಳಕ್ಕೆ ಶುರು ಮಾಡಿದವಳು ಥರ ಸಿಚುಯೇಷನ್ ಚೆನ್ನಾಗಿ ಯೂಸ್ ಮಾಡ್ಕೋತಿದ್ದಾಳೆ, ಇದು ಮಾಡ್ತಾಳೆ, ಶೀಸ್ ಪ್ಲೇಯಿಂಗ್ ಅ ಗೇಮ್ ಅಂತ. ವಿಚ್ ನಂಗೂ ಹೋಗ್ತಾ ಹೋಗ್ತಾ ಟ್ರೂ ಅಂತ ಅನಿಸ್ತು ಅವಳ ಕೇಸಲ್ಲಿ. ಸೊ ಆ ಥರ ಅವ್ರು ಹೇಳಿದ ಕೆಲವು ರಿಯಲ್ ಅನಿಸ್ತಿತ್ತು, ಬಟ್ ನಾಟ್ ಎಂಟೈರ್ಲಿ ಟ್ರೂ. ಕರೆಕ್ಟ್. ಧನುಷ್ ಈಸ್ ಅ ಗುಡ್ ಫ್ರೆಂಡ್ ನನಗೆ. ಬಟ್ ಮನೆ ಒಳಗಡೆನೂ ಹೇಳ್ತಿದ್ದೆ, ನೀನು ತುಂಬ ಒಳ್ಳೆಯವನಾಗ್ತಿದ್ಯಾ. ಅಂದರೆ ನಾನು ಒಂದ್ಸಲಿ ಗಿಲ್ಲಿ ಹತ್ರ ಕೇಳ್ತೀನಿ, ನಿಂಗೆ ಅನಿಸುತ್ತೇನೋ ಇವಾಗ ಅವಳಿಗೆ ಹೆಸರು ಬರ್ತಿದೆ ಅಲ್ವಾ ಸೇಫ್ ಅಂತ, ನಿಂಗೂ ಹಂಗೆ ಅನಿಸುತ್ತಾ ಅಂತ ಕೇಳ್ತೀನಿ. ಅವ್ನು ಅವಾಗ ಕ್ಲೀನಾಗಿ ಎಕ್ಸ್ಪ್ಲೇನ್ ಮಾಡಿದ್ದೀನಿ, ಇವಾಗ ನೋಡ್ಕೊ ನೀನು ನನ್ನ ಹತ್ರನೂ ಬಂದ್ಬಿಟ್ಟು ಹಾಂ ಬಿಡು ನಿನ್ನ ತಪ್ಪು ಅಂತ ಹೇಳಿ ಅಲ್ಲೂ ಹೋಗ್ಬಿಟ್ಟು ನಿನ್ನ ತಪ್ಪು ಅಂದಾಗ ನನಗೆ ಅನಿಸೋದು ಎಲ್ಲೋ ಹಿಂದೆ ಮುಂದೆ ಹಿಂಜರಿತಾರೆ ಹೇಳೋಕ್ಕೆ ಅಂತ. ಅದನ್ನು ನಾನು ಅಬ್ಸರ್ವ್ ಮಾಡ್ತೀನಿ ಹೋಗ್ತಾ ಅದು ಸ್ವಲ್ಪ ಅವ್ನ ಕ್ಯಾರೆಕ್ಟರ್ ಹಂಗಿರೋದ್ರಿಂದ ಈಸ್ ಸಾಫ್ಟ್. ಬಟ್ ಅದು ಒಳ್ಳೆತನ ಅನ್ಬೇಕಾ ಅಥವಾ ಶೋಗೆ ಅದು ಬೇಕಾ, ಸ್ಟ್ರಾಟಜಿ ಅಂತ ಅನ್ಸುತ್ತಾ ಅಥವಾ ಅದು ಸ್ಟ್ರಾಟಜಿ ಅಂತ ಅನ್ಸಲ್ಲ. ಈಸ್ ರಿಯಲಿ ಅವನಿರೋದೇ ಹಂಗೆ ಅಂತ ಅನ್ಸುತ್ತೆ. ನಿಮ್ಮ ಅಭಿ ಮತ್ತು ಧನು 3 ಫ್ರೆಂಡ್ಶಿಪ್ ತುಂಬಾ ಹೊರಗಡೆ ಮೀಮ್ಸ್ ಆಗ್ತಾ ಇತ್ತು. ನಾನು ಅಭಿಷೇಕ್ ಅವ್ರಿಗೂ ಇದೇ ಪ್ರಶ್ನೆ ಕೇಳಿದ್ದೆ, ಅವರು ನಿಮ್ಮ ಬಗ್ಗೆ ಅದನ್ನೇ ಹೇಳ್ತಾ ಇದ್ರು. ಸೊ ನಿಮ್ಮ ಈ 3 ಫ್ರೆಂಡ್ಶಿಪ್ ಬಗ್ಗೆ ಹೇಳೋದಂದ್ರೆ ತುಂಬಾ ಚೆನ್ನಾಗಿತ್ತು ನಿಮ್ಮ ಫ್ರೆಂಡ್ಶಿಪ್. ಅದೇ ಖುಷಿ ಆಗುತ್ತೆ. ಅಂದರೆ ಐ ಮೇಂಟೈನ್ಡ್ ಆ ಮನೇಲಿ ಫ್ರೆಂಡ್ಶಿಪ್ಸ್ ಆಗಿರಲಿ, ಏನೇ ಅಕ್ಕ ತಮ್ಮ ಅಣ್ಣ ತಂಗಿ ಯಾವುದೇ ಥರ ರಿಲೇಷನ್ಶಿಪ್ ಮೇಂಟೈನ್ ಮಾಡೋದು ಸಿಕ್ಕಾಪಟ್ಟೆ ಕಷ್ಟ. ಯಾಕಂದರೆ ನಾವು ನೆಕ್ಸ್ಟ್ ಯಾವ್ದಾದ್ರು ಫ್ರೆಂಡ್ಶಿಪ್ಪಲ್ಲಿ ಇದ್ದೀವಿ ಅಂದ ಮಾತ್ರಕ್ಕೆ ಅವ್ರ ಹೆಸರು ತೊಗೊಳ್ದೆ ನಾವು ಗೇಮ್ ಮಾಡೋಕ್ಕಾಗಲ್ಲ, ಅದು ಬೇರೆ ಥರ ಪ್ರೊಜೆಕ್ಟ್ ಆಗುತ್ತೆ. ಸೊ ಅಥವಾ ಅವ್ರ ತಪ್ಪುಗಳನ್ನ ಹೇಳಬೇಕಾಗುತ್ತೆ. ಆ ಮನೇಲಿ ಮೇಂಟೈನ್ ಮಾಡೋದು ಕಷ್ಟ. ಬಟ್ ಒಂಥರ ಆದರೆ ಎಲ್ಲದ್ರ ಮಧ್ಯದಲ್ಲಿ ಒಂಥರ ಜೆನ್ಯೂನ್ ಆಗಿದ್ದರು ಅವರಿಬ್ಬರು, ಕಾವ್ಯ. ಆ್ಯಂಡ್ ಐ ಮೇಡ್ ಸಮ್ ಗುಡ್ ಫ್ರೆಂಡ್ಶಿಪ್ಸ್ ಒಳಗೆ ಅನಿಸುತ್ತೆ. ಗಿಲ್ಲಿ ಜೊತೆ ಒಂದು ಫ್ರೆಂಡ್ಶಿಪ್ ಇತ್ತು, ಅದು ಒಂಥರ ಇಟ್ ವಾಸ್ ನೈಸ್. ಅವ್ನು ರೇಗ್ಸೋದಾಗಿರ್ಬೋದು, ಇದು ಮಾಡೋದಾಗಿರ್ಬೋದು, ಒಂಥರ ಸ್ಟ್ರೆಸ್ ರಿಲೀಫ್ ಥರ ಅನಿಸ್ತಿತ್ತು ಕೆಲವು ಸತಿ. ಆ್ಯಂಡ್ ನಾನು ಕಾವ್ಯ ಎಷ್ಟೊಂದು ವಿಷಯ ಡಿಸ್ಕಸ್ ಮಾಡ್ತಿದ್ವಿ.
ನಂಗೆ ಹೊರಗಡೆನೂ ಹುಡುಗಿ ಫ್ರೆಂಡ್ಸ್ ಜಾಸ್ತಿ, ನಂಗೆ ಆ ಗರ್ಲ್ ಗ್ಯಾಂಗ್ ಅದು ಸ್ವಲ್ಪ ಜಾಸ್ತಿ. ಆ್ಯಂಡ್ ಮನೇಲೂ ನಂಗೆ ಅದು ಫೀಲ್ ಆಗಿದ್ದು ಒಂಥರ ಖುಷಿ ಇದೆ. ಸೊ ಐ ಮೇಡ್ ಗುಡ್ ಫ್ರೆಂಡ್ಸ್ ಆ್ಯಂಡ್ ಒಂಥರ ಬಾಂಡಿಂಗ್ ನಂಗೆ ಎಲ್ಲರ ಜೊತೆನೂ ಚೆನ್ನಾಗಿತ್ತು ಅನಿಸುತ್ತೆ. ಎಸ್. ಕಾವ್ಯ ಅದೇ ಇವಾಗ ಹೇಳಿದ್ನಲ್ಲ, ಅದೇ ನನಗೆ ಒಂದು ನನ್ನ ಮೈಂಡ್ಸೆಟ್ ಅವಳ ಮೈಂಡ್ಸೆಟ್ ಸೇಮ್ ಇರ್ತಿತ್ತು. ನಾವು ಅದಕ್ಕೆ ಒಂದು 2-3 ವಾರ ಏನು ಮಾಡ್ತೀವಿ ಅಂದರೆ, ಎಲ್ಲರೂ ಹೇಳ್ತಾರೆ ಒಂದೇ ಥರ ಅನಿಸ್ಬಿಡುತ್ತೆ ಅಂದ್ಬಿಟ್ಟು ನಾವಿಬ್ರು ಮಾತಾಡೋದೇ ಬೇಡ, ಡಿಸ್ಕಸ್ಸೇ ಮಾಡೋದು ಬೇಡ. ಅಫ್ಕೋರ್ಸ್ ಇವಾಗ ಕಳಪೆ ಉತ್ತಮ ಅಂತ ಓಪನ್ ಆಗಿ ಡಿಸ್ಕಸ್ ಮಾಡೋಂಗಿಲ್ಲ, ಬಟ್ ಇಡೀ ವಾರ ನಾವು ಡಿಸ್ಕಷನ್ ಮಾಡಿರೋದ್ರಿಂದ ಒಪಿನಿಯನ್ ಸೇಮ್ ಇರ್ಬೋದು. ನಾವು ಜಾಸ್ತಿ ಮಾತಾಡೋದು ಬೇಡ ಈ ವಾರ, ನೋಡೋಣ ಒಪಿನಿಯನ್ಸ್ ಅವಾಗಲೂ ಸೇಮ್ ಆಗುತ್ತೆ ಅಂತ. ಆ್ಯಕ್ಚುಲಿ ಆ ಥರ ಮಾಡ್ಕೊಂಡು ನಮ್ದು ಒಪಿನಿಯನ್ಸ್ ಆಲ್ಮೋಸ್ಟ್ ಸೇಮ್ ಬರ್ತಿತ್ತು. ಬಿಕಾಸ್ ಅದು ಬರುತ್ತೆ ಅಲ್ವಾ, ಇವಾಗ ಒಂದು ಸೇಫ್ ಆ್ಯಂಡ್ ನಾಮಿನೇಟೆಡ್ ಅಂತ ಇರುವಾಗ ಅಭಿದನು ಒಂದೇ ಥರ ಅನಿಸ್ತಾರೆ ಅನ್ನೋದು ಮನೆಯಿಂದ ಒಂದು ಒಪಿನಿಯನ್ ಬಂತು. ಆವಾಗ ನಾವಿಬ್ರು ಹಾಗೆ ಅನಿಸ್ತೀವ, ಐ ಥಿಂಕ್ ನಾನು ಡಿಸ್ಟೆನ್ಸ್ ಮಾಡ್ಕೋಬೇಕು, ಇವಾಗ ಗೇಮಿಗೆ ಎಫೆಕ್ಟ್ ಆಗಬಾರ್ದು. ನಾವು ಆ ಥರದ್ದೆಲ್ಲ ಅಂದ್ಕೊಂಡು ಒಂದು ಸ್ವಲ್ಪ ಅನಾಲಿಸಿಸ್ ಮಾಡ್ಕೊಂಡು ದೂರ ಇದ್ದಿದ್ದು ಉಂಟು. ಅಂದರೆ ಕೋಪ ಮಾಡ್ಕೊಂಡು ದೂರ ಇದ್ದಿದ್ದಂತೆಲ್ಲ, ಇಬ್ರು ಗೇಮು ಹಾಳಾಗಬಾರ್ದು, ನಮ್ದು ಒಪಿನಿಯನ್ ಸೇಮ್ ಅಂತ ಅನಿಸ್ಬಾರ್ದು ಅಂತ. ಬಟ್ ಇವಾಗ ಒಂದು ಇನ್ಸಿಡೆಂಟ್ ಆಯ್ತಲ್ಲ ಕಾವ್ಯ ಅವ್ರದ್ದು, ಮನೆಯವ್ರು ಬಂದಿದ್ರು, ಮನೆಯವರೆಲ್ಲ ಕ್ಲೂ ಕೊಡ್ತಿದ್ರು ಹೊರಗಡೆ ಏನಾಯ್ತು ಅಂತ. ಆವಾಗ ಅವ್ರು ತುಂಬ ಕುಗ್ಗಿ ಹೋಗಿದ್ರು. ಏನು ಹೇಳ್ತಿದ್ರು ಅಂದರೆ ಇವರೇ ಹೇಳಿರೋ ಥರ ಇತ್ತು, ಕೇಳಿರೋ ಥರ ಇತ್ತು ಏನಾಗ್ತಿದೆ ಹೊರಗಡೆ ಅಂತ. ಅಂದರೆ ತುಂಬ ಯೋಚನೆ ಮಾಡಿ ಡಿಸಿಷನ್ ತಗೊಳ್ತಿದ್ರು ಕಾವ್ಯ. ಅಲ್ಲಿ ತನಕ ಒಂದು ಲೆವೆಲನ್ನು ಮೇಂಟೈನ್ ಮಾಡ್ತಿದ್ರು. ಅವರು ಡೌನ್ ಆದ್ರ ಅಥವಾ ಹೆಂಗೆ ಆ ಫೀಲ್ ಆಗುತ್ತೆ? ಯಾಕಂದ್ರೆ ಅವ್ರು ಯಾಕೆ ಈ ಥರ ಮಾಡಿದ್ರು ಅಂತ ನಿಮಗೂ ಅನಿಸ್ತಾ? ಬಟ್ ಫ್ಯಾಮಿಲಿ ರೌಂಡ್ ಆಗಿ ನೆಕ್ಸ್ಟ್ ವೀಕ್ ಆ ಥರ ಅವಳ ಹತ್ರ ಏನೂ ಚೇಂಜಸ್ ಆಯಿತು ಅಂತ ನನಗೆ ಅನಿಸ್ಲಿಲ್ಲ. ಏನೋ ಆ್ಯಂಡ್ ನಮ್ಮ ಆ ವಿಡಿಯೋ ನೋಡಿರಲ್ಲ, ಆ ವೀಕ್ ಸುದೀಪ್ ಸರ್ ಬಂದಿರದಿರೋ ಕಾರಣ ನಾವು ಆ ವೀಕ್ ನೋಡಿರಲ್ಲ, ಈ ವೀಕ್ ನೋಡ್ತೀವಿ ಆ ವಿಡಿಯೋನ. ಕರೆಕ್ಟ್. ಸೊ ಪಾಸ್ಟ್ ವೀಕ್ ಅವಳೇನೋ ಚೇಂಜ್ ಆದ್ಲು ಆ ಥರ ಅಂತ ಅನಿಸಿಲ್ಲ, ಬಟ್ ಅದರಿಂದ ಅವಳಿಗೆ ಸ್ವಲ್ಪ ಎಫೆಕ್ಟ್ ಆಗ್ಬೋದು ಅಂತ ಅನಿಸಿದೆ. ಆ ಡಿಸಿಷನ್ ಬಗ್ಗೆ ಏನು ಹೇಳ್ತೀರಾ? ಅಂದರೆ ನೀವು ಒಂದು ಕಾವ್ಯನ ನೋಡಿರೋದ್ರಿಂದ, ಅಂದರೆ ಅವರು ಈ ಥರ ಮಾತಾಡಿರೋದ್ರ ಬಗ್ಗೆ, ಯಾಕಂದರೆ ಇಷ್ಟು ಕಂಟೆಸ್ಟೆಂಟ್ ಹೆಂಗೆ ಯಾರೇ ಹೇಗೆ ಆಡ್ತಾ ಇದ್ರು, ಇವ್ರು ಡಿಸಿಷನ್ ಮೇಕಿಂಗಲ್ಲಿ ತುಂಬ ಚೆನ್ನಾಗಿರ್ತಿದ್ರು. ಈಗ ಸುದೀಪ್ ಸರ್ ಮಾತಾಡುವಾಗಲೂ ಕೂಡ ಪ್ರೀ ಥಿಂಕಿಂಗ್ ಮಾಡಿ ಹೇಳ್ತಿದ್ರು, ಇದು ಹಿಂಗೆ ಹೇಳ್ತೀರಾ ಸರ್ ನೀವು ಅಂತ. ಇಷ್ಟೆಲ್ಲ ಯೋಚನೆ ಮಾಡ್ತಿದ್ದ ಹುಡುಗಿ ಅಂದರೆ ಹೊರಗಡೆ ವಿಚಾರ ಮಾತಾಡಬಾರ್ದು ಅಂತ ಅಂದಾಗ ಮಾತಾಡಿದ್ದೊಂದು, ಆದ್ಮೇಲೆ ಮಾತಾಡಾದ್ಮೇಲೂ ಕೂಡ ನಾವು ಮಾತಾಡಿಲ್ಲ ಅನ್ನೋದನ್ನು ಹೇಳಿರೋದೊಂದು, ಇದೆಲ್ಲ ಅಂದರೆ ಅವಳು ಮಾತಾಡಿಲ್ಲ ಅಂದಿದ್ದು ಅವಳೇನೋ ಸುಳ್ಳು ನಮ್ಮ ಹತ್ರ ಹೇಳಬಾರ್ದು ಅಂತ ಹೇಳಿದಾಳೆ ಅಂತ ಅನಿಸಿಲ್ಲ. ಅಂದರೆ ಅವಳು ಕೇಳಬೇಕಾದ್ರೆ ಇದು ಕೇಳಬಾರ್ದು ಅಂತ ಗೊತ್ತಿಲ್ಲದೆ ಕೇಳಿದ್ಲು ಅನ್ನೋದೇ ಇರೋದು. ಬಟ್ ಅಗೇನ್ ಕಾವ್ಯನೇ ಕೊಟ್ಟಿರೋ ಒಪಿನಿಯನ್, ಅವಳು ತುಂಬ ಯೋಚನೆ ಮಾಡ್ತಾಳೆ ಅಥವಾ ಇದೆಲ್ಲ ಮಾಡ್ತಾಳೆ ಅನ್ನೋದ್ರಿಂದ ಅವಳು ಅದನ್ನು ಯಾಕೆ ಕೇಳಿದ್ಲು. ಈವನ್ PR ಬಗ್ಗೆ ಆದರೂ ಅವಳು ಅದೊಂದೇ ಹೇಳಿರ್ತಾಳೆ, ನಾನು PR ಬಗ್ಗೆ ಕೇಳಿದೆ, ಅದೊಂದೇ ಕೇಳಿದ್ದು ಅಂತ ನನ್ನ ಹತ್ರ ಹೇಳಿರ್ತಾಳೆ. ಆವಾಗಲೂ ಅದನ್ನು ಯಾಕೆ ಕೇಳಿದೆ, ಅದು ಹೊರಗಿನ ಜಗತ್ತು ವಿಷಯ ಅಲ್ವಾ ಅಂತ ಆ ಕ್ಯೂರಿಯಾಸಿಟಿ ಪ್ರಾಬಬ್ಲಿ ಅವಳಿಗೆ ಶಿ ಮೇಡ್ ಇಟ್. ಅಂಡ್ ಮೇನ್ಲಿ ಪೇರೆಂಟ್ಸ್ ಕೂಡ ಅವ್ರಿಗೂ ಹೇಳ್ಬೇಕು ಅಂತಿತ್ತು. ಆಮೇಲೆ ಅವ್ರ ತಮ್ಮ ಸ್ಟಾಪ್ ಮಾಡ್ಬೋದಿತ್ತು ಅಂತಾನು ಹೇಳ್ತಾರೆ ಸುದೀಪ್ ಸರ್. ಅವರು ನೀವು ಕೇಳ್ತಿದಂಗೆ ಎಲ್ಲಾನು ಹೇಳ್ತಾನೆ ಹೋದ್ರು ಅಂತ, ವಿಚ್ ಮನೇಲಿ ಮಾತಾಡ್ದಂಗೆ ಅನಿಸ್ತು ಪಾಪ ಅಲ್ವಾ. ಎಲ್ಲರೂ ಸಿಕ್ಕಿದಾಗ ಹೇಳೋತರ ಹೇಳ್ಬಿಟ್ರು. ಬಟ್ ಅದು ಅವಳು ಗೇಮಿಗೆ ಸ್ವಲ್ಪ ಎಫೆಕ್ಟ್ ಆಗುತ್ತೆ ಅನ್ಸುತ್ತೆ. ಅಂದ್ರೆ ಬೇರೆಯವ್ರ ಮನೇಲಿ ಅವಳಿಗೆ ಇವಾಗೆಲ್ಲ ಗೊತ್ತಾಗ್ಬಿಟ್ಟಿದೆ ಅನ್ನೋದು ಅವಳಿಗೆ ಸ್ವಲ್ಪ ಎಫೆಕ್ಟ್ ಆಗುತ್ತೆ. ಯಾಕಂದ್ರೆ ಅವಳು ಸ್ಟ್ರಾಂಗ್ ಆಗಿ ನಾನೇ ಆಡ್ಬೇಕು ಅಂತ ಇಂಡಿವಿಜುವಲ್ ಆಗಿ ಆಡಿದ್ರು, ಲಾಸ್ಟ್ ಅಲ್ಲಿ ಇದು ಒಂದು ಆಗೋಯ್ತಲ್ಲ ಅಂತ ಫೀಲ್. ಹೌದು. ಎಸ್. ರಕ್ಷಿತಾ ಶೆಟ್ಟಿ